ಸರ್ ಫೈಲ್ಸು ಫಿಶರು ಫಿಸ್ತುಲಾ ನಮ್ಮ ಈ ಸಾಲ್ಮರ ಫೈಲೋಕ್ಯಾರ್ ಔಷಧಿಯಲ್ಲಿ ಗುಣ ಆಗುತ್ತೆ ಅಂತೇಳಿ ನಾವು ಹೇಳಿದ್ದೀವಿ. ಅದೇ ಥರ ಗುಣ ಆಗಿದೆ. ನಮ್ಮ ಹತ್ರ ಇಲ್ಲಿ ಕ್ಲಿನಿಕಲ್ ಸ್ಟಡಿ ರಿಪೋರ್ಟ್ ಸಮೇತ ಇದೆ. ಆಪರೇಷನ್ ಇಲ್ಲದೆ, ಲೇಸರ್ ಇಲ್ಲದೆ, ಸಾರಸೂತ್ರ ಚಿಕಿತ್ಸೆನೇ ಇಲ್ಲದೆ ನಮ್ಮ ಔಷಧಿಯಲ್ಲಿ ಈ ಸಾಲ್ಮರ ಫೈಲೋಕ್ಯಾರ್ ಔಷಧಿಯಲ್ಲಿ ಗುಣ ಆಗ್ತಾ ಇದೆ. ನಮ್ಮ ಔಷಧಿಯಲ್ಲಿ ರಿಸಲ್ಟ್ ಇದೆ ಅಂತ ಹೇಳಿದ ಕಾರಣ 1 ಡೋಸ್ ಔಷಧಿ ನೀವು ತಗೊಂಡ್ರೆ ನಿಮಗೆ ರಿಸಲ್ಟ್ ಬರುತ್ತೆ. 3 ದಿವಸದಲ್ಲಿ 30% ಕಡಿಮೆ ಆಗುತ್ತೆ. 10 ದಿವಸ ಆಗುವಾಗ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅವರಿಗೆ. ಅದನ್ನು ಅವರು ನೋಡಿಕೊಂಡು ಮುಂದೆ ಅವರು ಕೋರ್ಸ್ ಮಾಡಬೇಕಂತೇಳಿ ನಾವು ಹೇಳ್ತಾ ಇದ್ದೀವಿ. ನಾವು ಅವರಿಗೆ ನೀವು ಬಂದು ಬಿಟ್ಟು ನೀವು ಇಷ್ಟು ದಿವಸ ನಮ್ಮಲ್ಲಿ ಅಡ್ಮಿಟ್ ಆಗಿರಬೇಕು, ಅದರ ನಂತರ ಈ ಥರ ಮಾಡಬೇಕು, ಅದು ಯಾವುದೇ ಪೇಷಂಟ್ಗೆ ನಾವು ತಪ್ಪು ದಾರಿಗೆ ಎಳೆಯುವಂಥ ಕೆಲಸ ಮಾಡ್ತಾ ಇಲ್ಲ ಸರ್. ಸುಮಾರು ಆಲೆ ಒಂದು 10 ವರ್ಷದಿಂದಲೂ ಅವನಿಗೆ ಪಿಸ್ತೂಲಾಗಿ ತುಂಬ ಮೀರೋಗ್ಬಿಟ್ಟಿತ್ತು. ಗಾಯ ಆಗಿ, ಕೀವಾಗಿ, ಮತ್ತು ಎಲ್ಲ ಕಡೆನೂ ತೋರಿಸಿದ್ವಿ. BGS ಅಲ್ಲಿ ತೋರಿಸ್ತೀವಿ, ಮೈಸೂರಲ್ಲಿ ತೋರಿಸ್ತೋ, ಮತ್ತು ಇಲ್ಲಿ KC ಜನರಲ್ ಹಾಸ್ಪಿಟ್ಲಲ್ಲಿ ತೋರಿಸ್ತೋ, ಇಲ್ಲಿ ಗಾಯತ್ರಿ ನರ್ಸಿಂಗ್ ರೂಮಲ್ಲಿ ಆಪ್ರೇಷನ್ ಮಾಡಿಸ್ತೋ, ಸುಮಾರು ಕಡೆ ಖರ್ಚು ಮಾಡಿ ಸಾಕಾಗಿ ನಾವು ಮಾಧ್ಯಮದಲ್ಲಿ ನೋಡಿ, TV ಮಾಧ್ಯಮದಲ್ಲಿ ನೋಡಿ ಇಲ್ಲಿ ಭೇಟಿ ಆದ್ವಿ. ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಮತ್ತು ಸಂಜೆ ದಿವಸಕ್ಕೆ 3 ಟೈಮ್ ತಗೊಳ್ಳುವಂಥ ಔಷಧಿ, ಅದನ್ನು ನಾವು ಪ್ರೊಸೆಸ್ ಮಾಡಿ ಕ್ರಮ ಪ್ರಕಾರ ಅದು ಯಾವ ರೀತಿಯಲ್ಲಿ ಅದನ್ನು ಆಯುಷ್ ಲೈಸೆನ್ಸ್ ಅವರು ನಮಗೆ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಆ ಗೈಡ್ಲೈನ್ಸ್ ಪ್ರಕಾರ ರೆಡಿ ಮಾಡ್ತೀವಿ. ಅದನ್ನು ಈ ಥರ ನಾವು ಪೇಷಂಟಿಗೆ ಕೊಡ್ತೀವಿ. ಇದನ್ನು ನೀರು ಅಥವಾ ನಾವು ಕೊಡುವಂಥ ಕಷಾಯದಲ್ಲಿ ಮಿಕ್ಸ್ ಮಾಡಿ ಬೆಳಿಗ್ಗೆ ಆಹಾರಕ್ಕೆ 1 ಗಂಟೆ ಮೊದಲು, ಊಟಕ್ಕೆ ಮಧ್ಯಾಹ್ನ ಊಟಕ್ಕೆ 1 ಗಂಟೆ ಮೊದಲು, ರಾತ್ರಿ ಡಿನ್ನರಿಗೆ 1 ಗಂಟೆ ಮೊದಲು ತಗೊಳ್ಳುವಂಥ ಔಷಧಿ. ಪುತ್ತೂರು ಔಷಧಿ ತೊಗೊಂಡ್ಮೇಲೆ ತುಂಬ ಗುಣಮುಖನಾಗಿದ್ದಾನೆ. ಈಗ ತುಂಬ ಚೆನ್ನಾಗಿದ್ದಾನೆ. ಆಗಿ ಕಾರು ಗೀರ್ ಎಲ್ಲ ಓಡಿಸ್ತಾ ಇದ್ದಾನೆ. ಬಸ್ ಇದು ಟಿಪ್ಪರ್ ಓಡಿಸ್ತಾನೆ, ಕಾರ್ ಓಡಿಸ್ತಾನೆ, ಎಲ್ಲ ಚೆನ್ನಾಗಿದ್ದಾನೆ ಸರ್. ಇದು 7 ರಿಂದ 8 ಗಿಡಮೂಲಿಕೆ ಇದರಲ್ಲಿ ಮಿಕ್ಸಿಂಗ್ ಇರುತ್ತೆ. ಆ 8 ಗಿಡಮೂಲಿಕೆಯನ್ನು ಹಾಕಿ ಅದನ್ನು ರೆಡಿ ಮಾಡಿ ಅದು ಒಂದು 6 ಗ್ರಾಮ್ ಥರ ಮಾಡಿ ಅದನ್ನು ನಾವು ಪೌಚ್ ಥರ ಮಾಡಿ ಪೇಷಂಟಿಗೆ ನೀರಲ್ಲಿ ಅಥವಾ ಕಷಾಯದಲ್ಲಿ ಕುಡಿಯಲಿಕ್ಕೆ ನಾವು ಕೊಡ್ತೇವೆ. ಹೆಣ್ಮಕ್ಳಿಗೆ ಬಂದಾಗ ಪಡುವಂಥ ಅವಶ್ಯಕತೆ ಇಲ್ಲ. ಈಗ ನಮ್ಮ ಕ್ಲಿನಿಕ್ಕಿಗೆ ಬಂದರೆ ಇಲ್ಲಿ ಡಾಕ್ಟ್ರ್ ಇದ್ದಾರೆ, ಹೆಣ್ಮಕ್ಳೇ ಡಾಕ್ಟ್ರ್ ಆಗಿರ್ತಾರೆ. ಅವರು ಬಂದಾಗ ಅವರ ಸಮಸ್ಯೆ ಹೇಳಿ ಅವ್ರ ಹತ್ರ ತೋರಿಸಿ ಯಾವ ಸ್ಟೇಜಲ್ಲಿ ಇದೆ ಅಂತೇಳಿ ನೋಡಿಕೊಂಡು ಅದೇ ಸರ್ ಸ್ಟಾರ್ಟಿಂಗ್ ಅದೇ ಹೇಳ್ತಾ ಇದ್ದೆ ಸರ್. ತುಂಬ ನನಗೆ ತುಂಬ ದುಃಖದಲ್ಲಿ ತುಂಬ ನೋವು ಬರ್ತಾ ಇದೆ, ತುಂಬ ಉರಿ ಆಗ್ತಾಯಿದೆ ಸರ್ ನನಗೆ. ಇಲ್ಲಿ ಬಂದ ತಕ್ಷಣ ಇವಾಗ ಇದು 8 ಸತಿ ನಾನು ಬರ್ತಾ ಇತ್ತು. ತಾಯಿಂದ ಕರ್ಕೊಂಬಂದು 5 ತಿಂಗಳಿಂದ ಸ್ನಾನ ಒದ್ದಾಡ್ತಾ ಇದ್ವಿ. ಆ ಪೈಲ್ಸ್ ನೋವು, ಹೊಟ್ಟೆ ಉರಿ ಇದೆಲ್ಲ ಇತ್ತು. ಆಮೇಲೆ ಏನೋ ಅಡ್ರೆಸ್ ಹೇಳಿದ್ರು ನಮ್ಮ ಮಗ, ಅದಕ್ಕೆ ಇಲ್ಲಿ ಬಂದು ಕರ್ಕೊಂಡು ಬಂದು ಇಲ್ಲಿ 5 ತಿಂಗಳಾಯ್ತು ಸರ್. 5 ತಿಂಗಳಿಂದ 3 ತಿಂಗಳಿಗೆ ವಾಸಿ ಆಗೈತೆ ಸ್ವಲ್ಪ. ಈ ರಾಜಾಜಿನಗರ ಕ್ಲಿನಿಕ್ಕು ಕಳೆದ 2 ವರ್ಷದ ಹಿಂದೆ ನಾವು ಪ್ರಾರಂಭಿಸಿದ್ದು. ಈಗ ಇಲ್ಲಿ ಬಂದು ಈಗ ವಿಡಿಯೋ ಮಾಡಲಿಕ್ಕೆ ನೀವು ಹೇಳಿದ ಕಾರಣ ಇಲ್ಲಿಗೆ ಬೆಂಗಳೂರು ಜನರಿಗೆ ಗೊತ್ತಾಗಲಿ ಇಲ್ಲಿಗೆ ಬನ್ನಿ ಅಂತ ಹೇಳಿದಿರ. ನಾವು ಬಂದಿದ್ದೀವಿ. ಇಲ್ಲಿ ನಮ್ಮ ಔಷಧಿ ಬಗ್ಗೆ ಪರಿಚಯ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತೇಳಿ ನನಗೆ ಅನಿಸುತ್ತೆ. ಅಂದರೆ ಆಲ್ರೆಡಿ ನಿಮ್ಮ ಚಾನಲ್ ಮುಖಾಂತರ ಎಲ್ಲರಿಗೂ ನಮ್ಮ ಸಾಲ್ಮರ ಫೈಲೋಕ್ಯಾರ್ ಇದು ಎಲ್ಲರಿಗೂ ಮನೆಗೆ ಸಮೇತ ಮುಟ್ಟಿಸುವಂಥ ಕೆಲಸವನ್ನು ನೀವು ಮಾಡಿದ್ದೀರ. ಮುಂದಕ್ಕೆ ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ರೀಚ್ ಆಗಬೇಕಂತ ಹೇಳುವಂಥ ಒಂದು ಉದ್ದೇಶ ಇಟ್ಕೊಂಡು ನಾವು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ. ಸರ್, ನಾವು ಕಳೆದ ಬಾರಿ ವಿಡಿಯೋ ಮಾಡಿದಾಗ ಸಾಕಷ್ಟು ಜನರು ಕೆಲವೊಂದಷ್ಟು ಕಾಮೆಂಟಲ್ಲಿ ಕೇಳ್ತಾ ಇದ್ರು, ಈ ಪೈಲ್ಸ್ ಅನ್ನೋದು ನಾವು ಸಾಕಷ್ಟು ಕಡೆ ತೋರಿಸಿದ್ದೀವಿ, ಬಟ್ ಆಪರೇಷನ್ ಇಲ್ಲದೆ ಯಾವುದೇ ರೀತಿ ಇದು ಕ್ಯೂರ್ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಕೆಲವೊಂದಷ್ಟು ಕಾಮೆಂಟ್ಗಳಿತ್ತು ಸರ್. ಅದಕ್ಕೆ ನೀವೇನು ಹೇಳ್ತೀರಿ ಅಂತ? ಸರ್, ಫೈಲ್ಸು ಫಿಶರು ಫಿಸ್ತುಲಾ ನಮ್ಮ ಈ ಸಾಲ್ಮರ ಫೈಲೋಕ್ಯಾರ್ ಔಷಧಿಯಲ್ಲಿ ಗುಣ ಆಗುತ್ತೆ ಅಂತೇಳಿ ನಾವು ಹೇಳಿದ್ದೀವಿ. ಅದೇ ಥರ ಗುಣ ಆಗಿದೆ. ನಮ್ಮ ಹತ್ರ ಇಲ್ಲಿ ಕ್ಲಿನಿಕಲ್ ಸ್ಟಡಿ ರಿಪೋರ್ಟ್ ಸಮೇತ ಇದೆ. ಆಪರೇಷನ್ ಇಲ್ಲದೆ, ಲೇಸರ್ ಇಲ್ಲದೆ, ಸಾರಸೂತ್ರ ಚಿಕಿತ್ಸೆನೇ ಇಲ್ಲದೆ ನಮ್ಮ ಔಷಧಿಯಲ್ಲಿ ಈ ಸಾಲ್ಮರ ಫೈಲೋಕ್ಯಾರ್ ಔಷಧಿಯಲ್ಲಿ ಗುಣ ಆಗ್ತಾ ಇದೆ. ಇದರಿಂದ ದೊಡ್ಡ ವಿಚಾರ ಏನಿದೆ ಸರ್? ಈಗ ನಾವು ಫಾಲ್ಸ್ ಕಮಿಟ್ಮೆಂಟ್ ಜನರಿಗೆ ಕೊಡಲ್ಲ. ನಮ್ಮ ಔಷಧಿಯಲ್ಲಿ ರಿಸಲ್ಟ್ ಇದೆ ಅಂತ ಹೇಳಿದ ಕಾರಣ 1 ಡೋಸ್ ಔಷಧಿ ನೀವು ತಗೊಂಡ್ರೆ ನಿಮಗೆ ರಿಸಲ್ಟ್ ಬರುತ್ತೆ. 3 ದಿವಸದಲ್ಲಿ 30% ಕಡಿಮೆ ಆಗುತ್ತೆ. 10 ದಿವಸ ಆಗುವಾಗ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅವರಿಗೆ. ಅದನ್ನು ಅವರು ನೋಡಿಕೊಂಡು ಮುಂದೆ ಅವರು ಕೋರ್ಸ್ ಮಾಡಬೇಕಂತೇಳಿ ನಾವು ಹೇಳ್ತಾ ಇದ್ದೀವಿ. ನಾವು ಅವರಿಗೆ ನೀವು ಬಂದು ಬಿಟ್ಟು ನೀವು ಇಷ್ಟು ದಿವಸ ನಮ್ಮಲ್ಲಿ ಅಡ್ಮಿಟ್ ಆಗಿರಬೇಕು, ಅದರ ನಂತರ ಈ ಥರ ಮಾಡಬೇಕು, ಅದು ಯಾವುದೇ ಪೇಷಂಟ್ಗೆ ನಾವು ತಪ್ಪು ದಾರಿಗೆ ಎಳೆಯುವಂಥ ಕೆಲಸ ಮಾಡ್ತಾ ಇಲ್ಲ ಸರ್. ಔಷಧಿಯಲ್ಲಿ ರಿಸಲ್ಟ್ ಇದೆ, ನೀವು ಬಂದು 1 ಡೋಸ್ ಔಷಧಿ ತಗೊಳ್ಳಿ ಅಥವಾ 10 ದಿವಸ ತಗೊಳ್ಳಿ. 10 ದಿವಸದಲ್ಲಿ 30% ವಾಸಿ ಆಗುತ್ತೆ. ಮುಂದಿನ ಕೋರ್ಸ್ ನೀವು ನಿಮ್ಮ ಇಷ್ಟದಂತೆ ನೀವು ಮಾಡ್ಬೋದು. ಅಂದರೆ ನಮ್ಮ ಕೋರ್ಸು 10 ದಿವಸದಲ್ಲಿ ಕಂಟ್ರೋಲಿಗೆ ಬಂದರೆ 3 ತಿಂಗಳು ಯಾಕೆ ಮಾಡಬೇಕು? ವಿದೌಟ್ ಆಪರೇಷನಲ್ಲಿ 3 ತಿಂಗಳಲ್ಲಿ ಅದು ಬುಡ ಸಮೇತ ಅದರದ್ದು ಏನು ಬೇರು ಸಮೇತ ಕಿತ್ತು ಅಲ್ಲಿಗೆ ವಾಸಿ ಆಗುತ್ತೆ. ಆದರೆ ಅದು ಫೈಲ್ಸ್ ಮಾತ್ರ. ಫಿಶರು ಪಿಸ್ತೂಲಕ್ಕೆ ಟೈಮ್ ತಗೊಳುತ್ತೆ. ಅವರಿಗೆ ಪಥ್ಯ ಬೇಕು. ಅವರು ಕಂಪಲ್ಸರಿ ನಾವು ಹೇಳಿದ ರೀತಿಯಲ್ಲಿ ಅವರು ಪಥ್ಯ ಮಾಡ್ಕೊಂಡು ಬರಬೇಕು.
ಇಲ್ಲಿ ಬಂದುಬಿಟ್ಟು ಔಷಧಿ ತಗೊಂಡು ಮನೆಗೆ ಹೋಗಿ ಎಲ್ಲ ಪದಾರ್ಥಗಳನ್ನು ತಿಂದರೆ ಆಗಲ್ಲ. ಆದರೆ ಅವರಿಗೆ ನಾವು ಹೇಳಿದ ರೀತಿಯಲ್ಲಿ ಅವರು ಪಥ್ಯ ಮಾಡಬೇಕು. ಬೆಂಗಳೂರು ನಿವಾಸಿಗಳಿಗೆ ಒಂದು ಹೇಳ್ತೀನಿ, ಇಲ್ಲಿ ಅವರು ಬಂದರೆ ಪಥ್ಯ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳುವವರಿಗೆ ನಾವು ಔಷಧಿ ಸಮೇತ ಕೊಡಲ್ಲ ಸರ್. ನೀವು ಪಥ್ಯ ಮಾಡಿ ಔಷಧಿ ತಗೊಳ್ಳಿ. ಆಫ್ಟರ್ 1 ಮಂತ್ ನಿಮಗೆ ಇಷ್ಟ ಬಂದಂಥ ಆಹಾರವನ್ನು ನೀವು ಸೇವಿಸಿ, ನಿಮಗೆ ಖಂಡಿತವಾಗಿ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಈ ಪಿಸ್ತೂಲಾಗ ನೀವು ಹೇಳ್ದಂಗೆ ಈ ಪಥ್ಯ ಯಾವ ರೀತಿ ಮಾಡಬೇಕು ಸರ್ ಹಾಗಾದರೆ? ಅದು ಫುಡ್ಡಲ್ಲಿ ಎಣ್ಣೆ ಪದಾರ್ಥ ತಿನ್ನಬಾರ್ದು, ಕರಿದ ತಿಂಡಿ ತಿನ್ನಬಾರ್ದು, ನಾನ್ ವೆಜ್ ತಿನ್ನಬಾರ್ದು, ಆಲ್ಕೋಹಾಲ್ ಕುಡಿಬಾರ್ದು, ಹುಳಿ ಇರುವಂಥದ್ದು ಸಿಟ್ರಿಕ್ ಆ್ಯಸಿಡ್ ಇರುವಂಥ ಪದಾರ್ಥ ತಿನ್ನಬಾರ್ದು, ಬಾಳೆಹಣ್ಣು ತಿನ್ನಬಾರ್ದು. ಈ ಥರ ನಾವು ಕೆಲವೊಂದು ಆಹಾರ ಪದ್ಧತಿಯನ್ನು ಅವರಿಗೆ ಹೇಳ್ತೀವಿ. ಈ ಥರ ಮಾಡಬೇಕು, ನಾರು ಪದಾರ್ಥ ಜಾಸ್ತಿಯಾಗಿ ತಿನ್ನಿ, ನೀರು ಜಾಸ್ತಿಯಾಗಿ ಕುಡಿಯಿರಿ, ಅದಲ್ಲದೆ ಅವರು ಗಟ್ಟಿ ಪದಾರ್ಥ ತಿನ್ನಬಾರ್ದು. ಈ ಥರ ಅವರಿಗೆ ನಾವು ಹೇಳ್ತೀವಿ. ಈ ಥರ ಅವರು ಮಾಡ್ಕೊಂಡು ಬಂದರೆ ಖಂಡಿತವಾಗಿ ಬೆಸ್ಟ್ ರಿಸಲ್ಟ್ ಬರುತ್ತೆ. ಸರ್, ಈಗ ಸಾಮಾನ್ಯವಾಗಿ ಈಗ ಈ ಮೂಲವ್ಯಾಧಿ ಅಂತ ಈ ಒಂದು ಗುಣಲಕ್ಷಣ ಕಂಡ್ರೆ ಸಾಮಾನ್ಯವಾಗಿ ಫಸ್ಟ್ ಹೋಗೋದೇ ಇಂಗ್ಲೀಷ್ ಮೆಡಿಸಿನ್ಸ್ಗೆ. ಸೊ ಅಲ್ಲಿ ಮೆಡಿಸಿನ್ ತೊಗೊಂಬಂದು ಮತ್ತೆ ಈ ಥರ ನಿಮ್ಮ ಈ ಏನು ನಾವು ಗಿಡಮೂಲಿಕೆ ಮೆಡಿಸಿನ್ಸ್ ತಗೊಳ್ತಾರಲ್ವ, ಮತ್ತೆ ಅದರಿಂದ ಏನಾದರೂ ಎಫೆಕ್ಟ್ ಆಗುವಂಥ ಏನಾದ್ರು ಚಾನ್ಸಸ್ ಇರುತ್ತೆ ಸರ್, ಹೇಗೆ ಅಂತ? ಈಗ ನಾವು ಕೊಡುವಂಥ ಔಷಧಿಯಲ್ಲಿ ಯಾವುದೇ ಥರದ್ದು ಸೈಡ್ ಎಫೆಕ್ಟ್ ಇಲ್ಲ ಸರ್. ಅವ ಪೇಷಂಟ್ ಯಾವುದೇ ಕಂಡೀಷನಲ್ಲಿರಲಿ, ಅವರದ್ದು ಸ್ಟೇಜ್ 1 ಅಥವಾ ಸ್ಟೇಜ್ 4 ಇರಲಿ, ನಮ್ಮ ಔಷಧಿಯಲ್ಲಿ ಗುಣ ಆಗುತ್ತೆ. ಅವರಿಗೆ ಇನ್ನೂ ಯಾವುದೇ ಕಾಯಿಲೆಗಳಿಗೆ ಅವರು ಔಷಧಿ ತಗೊಳ್ಳೋದಿದ್ರೂ ಸಮೇತ ನಮ್ಮ ಔಷಧಿ ತಗೊಳ್ಳುವ ಸಮಯದಲ್ಲಿ ಯಾವುದೇ ಥರದ್ದು ಸೈಡ್ ಎಫೆಕ್ಟ್ ಅವರಿಗೆ ಆಗಲ್ಲ, ಮೆಡಿಷನ್ನು ರಿಯಾಕ್ಷನ್ ಆಗಲ್ಲ. ಮತ್ತು ಮೈನಾಗಿ ಡ್ರಿಂಕ್ಸ್ ಮಾಡುವವರು, ಕುಡ್ಕ ತಿನ್ನುವವರು ಅವರಿಗೆ ನಾವು ಹೇಳ್ತೀವಿ ಈ ಥರದ್ದು ನೀವು ತಗೊಳ್ಬಾರ್ದು, ತಗೊಂಡ್ರೆ ನಿಮಗೆ ರಿಯಾಕ್ಷನ್ ಆಗುತ್ತೆ ಅಂತೇಳಿ ನಾವು ಹೇಳ್ತೀವಿ. ಈ ಥರ ಅವರಿಗೆ ಕಂಡೀಷನ್ ಹೇಳ್ತೀವಿ. ಸರ್, ಅಂದರೆ ನಿಮ್ಮಲ್ಲಿ ಯಾವ ರೀತಿ ಇದೆಲ್ಲ ಅಂದರೆ ಮೆಡಿಸಿನ್ಸ್ ಅಂದರೆ ಇವಾಗ ಗಿಡಮೂಲಿಕೆಗಳಿಂದ ತಯಾರು ಮಾಡಿದಂಥ ಔಷಧಿಗಳು ಕೊಡ್ತೀನಿ ಅಂತ ಹೇಳಿದ್ರಿ. ಸೊ ಯಾವ ರೀತಿ ಇರುತ್ತೆ ಸರ್ ನಿಮ್ಮಲ್ಲಿ ಔಷಧಿ ಅಂತ? ಈಗ ಗಿಡಮೂಲಿಕೆಯಿಂದ ತಯಾರು ಮಾಡಿದಂಥ ಔಷಧಿ ಅಂದರೆ ಅದು ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಮತ್ತು ಸಂಜೆ ದಿವಸಕ್ಕೆ 3 ಟೈಮ್ ತಗೊಳ್ಳುವಂಥ ಔಷಧಿ. ಅದನ್ನು ನಾವು ಪ್ರೊಸೆಸ್ ಮಾಡಿ ಕ್ರಮ ಪ್ರಕಾರ ಅದು ಯಾವ ರೀತಿಯಲ್ಲಿ ಅದನ್ನು ಆಯುಷ್ ಲೈಸೆನ್ಸ್ ಅವರು ನಮಗೆ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಆ ಗೈಡ್ಲೈನ್ಸ್ ಪ್ರಕಾರ ರೆಡಿ ಮಾಡ್ತೀವಿ. ಅದನ್ನು ಈ ಥರ ನಾವು ಪೇಷಂಟಿಗೆ ಕೊಡ್ತೀವಿ. ಇದನ್ನು ನೀರು ಅಥವಾ ನಾವು ಕೊಡುವಂಥ ಕಷಾಯದಲ್ಲಿ ಮಿಕ್ಸ್ ಮಾಡಿ ಬೆಳಿಗ್ಗೆ ಆಹಾರಕ್ಕೆ 1 ಗಂಟೆ ಮೊದಲು, ಮಧ್ಯಾಹ್ನ ಊಟಕ್ಕೆ 1 ಗಂಟೆ ಮೊದಲು, ರಾತ್ರಿ ಡಿನ್ನರಿಗೆ 1 ಗಂಟೆ ಮೊದಲು ತಗೊಳ್ಳುವಂಥ ಔಷಧಿ. ಅವರಿಗೆ 3 ಟೈಮ್ ತಗೊಂಡ್ರೆ ಬೆಸ್ಟ್ ರಿಸಲ್ಟ್ ಬರುತ್ತೆ. ಕೆಲವರಿಗೆ 3 ಟೈಮ್ ತಗೊಳ್ಳೋಕ್ಕಾಗಲ್ಲ ಅಂಥವ್ರು 2 ಟೈಮ್ ಕೇಳ್ತಾರೆ. ಆದರೆ ನಾನು ಅವರಿಗೆ ಏನು ಹೇಳ್ತೀನಿ ಅಂದರೆ 3 ಟೈಮ್ ತಗೊಂಡ್ರೆ ಬೇಗ ಅವರಿಗೆ ರಿಸಲ್ಟ್ ಬರುತ್ತೆ. ಆ ಥರ ಈ ಥರ ಈ ಗಿಡಮೂಲಿಕೆದು ಔಷಧಿಯನ್ನು ಈ ಥರ ನಾವು ರೆಡಿ ಮಾಡಿ ಪೇಷಂಟ್ಗೆ ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಎಷ್ಟು ಗಿಡಮೂಲಿಕೆಗಳಿಂದ ತಯಾರಾಗಿರುತ್ತೆ ಸರ್ ಔಷಧಿಗಳಿದೆಲ್ಲ? ಸರ್, ಇದು 7 ರಿಂದ 8 ಗಿಡಮೂಲಿಕೆ ಇದರಲ್ಲಿ ಮಿಕ್ಸಿಂಗ್ ಇರುತ್ತೆ. ಆ 8 ಗಿಡಮೂಲಿಕೆಯನ್ನು ಹಾಕಿ ಅದನ್ನು ರೆಡಿ ಮಾಡಿ ಅದು ಒಂದು 6 ಗ್ರಾಮ್ ಥರ ಮಾಡಿ ಅದನ್ನು ನಾವು ಪೌಚ್ ಥರ ಮಾಡಿ ಪೇಷಂಟಿಗೆ ನೀರಲ್ಲಿ ಅಥವಾ ಕಷಾಯದಲ್ಲಿ ಕುಡಿಯಲಿಕ್ಕೆ ನಾವು ಕೊಡ್ತಾ ಇದ್ದೀವಿ. ಸರ್, ಆಗಿನ ಕಾಲದಲ್ಲಿ ಆರೋಗ್ಯದಲ್ಲಿ ಏನೇನೋ ಹೆಚ್ಚು ಕಮ್ಮಿ ಆದರೆ ಮೊದಲು ಹೋಗ್ತಿದ್ದೇ ಈ ಒಂದು ನಮ್ಮ ಗಿಡಮೂಲಿಕೆ ಈ ಥರ ಆಯುರ್ವೇದಿಕ್ಕಿಗೆ ಫಸ್ಟ್ ಮೊದಲು ಹೋಗ್ತಿದ್ರು ಜನಗಳು. ಈಗ ಆ ಥರ ಅಲ್ಲ, ಫಸ್ಟ್ ಹೋಗೋದು ಇಂಗ್ಲೀಷ್ ಮೆಡಿಸಿನ್ಸ್ಗೆ. ಅಂಥವ್ರಿಗೆ ಏನು ಹೇಳ್ತೀರಿ ಸರ್? ಸರ್, ಯಾರು ಕೂಡ ಡೈರೆಕ್ಟಾಗಿ ಅವರು ಆಯುರ್ವೇದಿಕನ್ನು ನೆಚ್ಕೊಂಡು ಬರಲ್ಲ. ಈಗಿನ ಟ್ರೆಂಡ್ ಹೇಗಿದೆ ಅಂತ ಹೇಳಿದರೆ, ನಮ್ಮ ಭಾರತ ಸರ್ಕಾರದ ಉತ್ತಮವಾದ ಒಂದು ಇದರಿಂದ ಆಯುರ್ವೇದಿಕ್ಕಿಗೆ ಜನ ಕನ್ವರ್ಟ್ ಆಗಿ ಬರ್ತಾ ಇದ್ದಾರೆ. ಅಂದರೆ ಈಗ ಮೊದಲು ಪೇಷಂಟು ಏನು ಮಾಡ್ತಾಯಿದ್ರು ಅಂದರೆ ಡೈರೆಕ್ಟ್ ಅಲೋಪತಿಗೆ ತಿಂತಾಯಿದ್ರು, ಅದರದ್ದು ಸೈಡ್ ಎಫೆಕ್ಟ್ ಅವರಿಗೆ ಗೊತ್ತಾಗ್ತಾ ಇರಲಿಲ್ಲ. ಈಗ ಅವರಿಗೆ ಅದನ್ನು ಅವರು ಇದು ಸ್ಟಡಿ ಮಾಡಿದ್ದಾರೆ. ಈಗ ಏನಾಗಿದೆ ಅಂದರೆ ಅವರು ಆಯುರ್ವೇದದಲ್ಲಿ ಏನಿದೆ ಅಂತೇಳಿ ಸರ್ಚ್ ಮಾಡ್ತಾರೆ. ಆಗ ಅವರಿಗೆ ತಿಳಿಯುತ್ತೆ ಈ ಥರ ರಿಸಲ್ಟ್ ಇದೆ. ಈಗ ನಮ್ಮದು ಎಲ್ಲ ಟೋಟಲ್ ಆಗಿ ಎಷ್ಟು ಪೇಷಂಟ್ ಇಲ್ಲಿಗೆ ಬಂದಿದ್ದಾರೆ, ಹೆಚ್ಚು ಕಡಿಮೆ ಒಂದು 100 ಪೇಷಂಟ್ ಅಲ್ಲ 1000 ಪೇಷಂಟ್ ಮೇಲೆ ಅವರು ಹೇಳಿದಂಥ ವಾಯ್ಸೇ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇಷ್ಟದಲ್ಲಿ ಇದೆ. ಅದನ್ನು ನೋಡಿಕೊಂಡು ಫೋನ್ ಮಾಡ್ತಾರೆ. ನಾವು ಅವ್ರಿಗೆ ಹೇಳ್ತೀವಿ, ಸರ್ ಬನ್ನಿ ನಮ್ಮ ಹತ್ರ ಒಂದು ಔಷಧಿ ತಗೊಂಡು ನೀವು ಅದನ್ನು ಟ್ರಯಲ್ ಬೇಸಿಕಲ್ಲಿ ತಗೊಳ್ಳಿ, 10 ಡೇಸು ತಗೊಂಡು ರಿಸಲ್ಟ್ ನೋಡಿ. ಸಾವಿರಾರು ರೂಪಾಯಿ ಖರ್ಚು ಮಾಡುವ ಬದಲಿಗೆ ಬಂದುಬಿಟ್ಟು ಒಂದು 10 ದಿವಸದ ಮೆಡಿಸಿನ್ ತಗೊಂಡು ಅದರ ರಿಸಲ್ಟ್ ನೋಡಿ ನೀವು ಕೋರ್ಸನ್ನು ಮುಂದುವರಿಸಿ ಅಂತ ಹೇಳ್ತೀವಿ. 10 ದಿವಸದಲ್ಲಿ ಅವರಿಗೆ 30%, 40%, ಕೆಲವರಿಗೆ 100% ರಿಸಲ್ಟ್ ಸಿಗುತ್ತೆ. ಅಂಥವ್ರು ಕೇಳ್ತಾರೆ, ಸರ್ ನಾವು ಸ್ಟಾಪ್ ಮಾಡ್ಬೋದಾ? ಸ್ಟಾಪ್ ಮಾಡಬಾರ್ದು. 3 ಮಂತ್ ಮಾಡಿದರೆ ಲೈಫಲ್ಲಿ ಮತ್ತೆ ಬರಲ್ಲ ಅಂತೇಳಿ ನಾವು ಅವರಿಗೆ ಹೇಳಿ ಮೆಡಿಸಿನ್ ಕೊಡುವಂಥ ಕೆಲಸ ಮಾಡ್ತೀವಿ ಸರ್. ಸರ್, ಸಾಲ್ಮರ ಈ ಬ್ರಾಂಚ್ ನಿಮ್ಮದು ಮೈನು ಬ್ರಾಂಚ್ ಬಂದು ಪುತ್ತೂರಲ್ಲಿ ಇರ್ತಕ್ಕಂಥದ್ದು. ಇದನ್ನು ಹೊರತುಪಡಿಸಿ ಬೇರೆ ಎಲ್ಲೆಲ್ಲಿ ನಿಮ್ಮ ಬ್ರಾಂಚಸ್ ಇದೆ, ಆ ಪೇಷಂಟ್ಗಳು ಎಲ್ಲೆಲ್ಲೆಲ್ಲ ಹೋಗ್ಬೋದು ಅಂತ? ಸರ್, ಕರ್ನಾಟಕದಲ್ಲಿ ಹೆಡ್ ಆಫೀಸ್ ಇರೋದೇ ನಮ್ಮದು ಪುತ್ತೂರು ಬಿಟ್ಟರೆ ಸೆಕೆಂಡು ನಮ್ಮದು ಬೆಂಗಳೂರು ಇದೆ. ತಮಿಳ್ನಾಡಲ್ಲಿ ಚೆನ್ನೈ ಮತ್ತು ಕೊಯಮತ್ತೂರಲ್ಲಿದೆ. ಮತ್ತು ಕೇರಳದಲ್ಲಿ
ಕ್ಯಾಲಿಕಟ್ಟು ಮತ್ತು ಎರ್ನಾಕುಲಂ, ಕೊಚ್ಚಿ ಅಂತ ಹೇಳ್ತಾರೆ. ಕೊಚ್ಚಿಯಲ್ಲಿ 2 ಕಡೆ ನಮ್ಮ ಕ್ಲಿನಿಕ್ ಇದೆ. ಸರ್ ನನಗೆ ಇನ್ನೊಂದು ಪ್ರಶ್ನೆ ಏನಂದರೆ, ಈಗ ಸಾಮಾನ್ಯವಾಗಿ ಜೆಂಟ್ಸ್ಗೆ ಅವರು ಡ್ರೈವಿಂಗ್ ಮಾಡ್ತಾರೆ ಅಥವಾ ತುಂಬ ಖಾರ ಅದು ಇದೆಲ್ಲ ತಿಂತಾರೆ, ಇನ್ನೊಂದು ಮತ್ತೊಂದೆಲ್ಲ ಈ ಥರ ಗಂಡಸರಿಗೆ ಜೆಂಟ್ಸಿಗೆ ಬರೋದು ಅದೊಂದು ಸಾಮಾನ್ಯ. ಇನ್ನೊಂದಂದರೆ ಸರ್, ಈ ಲೇಡೀಸ್ಗೆ ಹೆಣ್ಣು ಮಕ್ಕಳಿಗೆ ಸೊ ಇದರಲ್ಲಿ ಹೆಣ್ಮಕ್ಳು ಕೂಡ ಈ ಪೈಲ್ಸ್ ಬರುವಂಥದ್ದು. ಸೊ ಯಾವ ರೀತಿ ಇರುತ್ತೆ ಸರ್? ಯಾಕಂದ್ರೆ ಅವ್ರಿಗೆ ಬಂದರೂ ಕೂಡ ಪೈಲ್ಸ್ ಅವರು ತುಂಬ ಮುಜುಗರ ಪಡ್ತಾರೆ, ಯಾರ ಹತ್ರನೂ ಶೇರ್ ಮಾಡ್ಕೊಳ್ಳಲ್ಲ. ಸೊ ಹಾಗಾಗಿ ಹೆಣ್ಮಕ್ಳಿಗೆ ಯಾವ ರೀತಿ ಬರುತ್ತೆ ಸರ್ ಅದು ಹೇಳೋದಾದ್ರೆ? ಅವರು ಆಹಾರ ಪದ್ಧತಿಯನ್ನು ಸ್ವಲ್ಪ ಕಂಟ್ರೋಲಿಗೆ ಇಡಲಿ. ಜೆಂಟ್ಸ್ ಆಗಲಿ ಲೇಡೀಸ್ ಆಗಲಿ ಆಹಾರ ಪದ್ಧತಿ ಮುಖ್ಯವಾಗಿದೆ. ಅಂದರೆ ಜಾಸ್ತಿ ಖಾರ, ಎಣ್ಣೆ ಪದಾರ್ಥ, ಕರಿದ ತಿಂಡಿ, ಬೇಕರಿ ಐಟಮು ನಾನು ಹೇಳಿದ್ದೀನಿ, ಇದರ ಹಿಂದೆ ಎಲ್ಲ ವಿಚಾರ ಹೇಳಿದ್ದೀನಿ. ಅದೇ ಥರ ಅವರು ಅದನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಹೆಣ್ಮಕ್ಳಿಗೆ ಬಂದಾಗ ಪಡುವಂಥ ಅವಶ್ಯಕತೆ ಇಲ್ಲ. ಈಗ ನಮ್ಮ ಕ್ಲಿನಿಕ್ಕಿಗೆ ಬಂದರೆ ಇಲ್ಲಿ ಡಾಕ್ಟ್ರ್ ಇದ್ದಾರೆ, ಹೆಣ್ಮಕ್ಳೇ ಡಾಕ್ಟ್ರ್ ಆಗಿರ್ತಾರೆ. ಅವರು ಬಂದಾಗ ಅವರ ಸಮಸ್ಯೆ ಹೇಳಿ ಅವ್ರ ಹತ್ರ ತೋರಿಸಿ ಯಾವ ಸ್ಟೇಜಲ್ಲಿ ಇದೆ ಅಂತೇಳಿ ನೋಡಿಕೊಂಡು ಅವರಿಗೆ ಮೊದಲಾಗಿ ಅವರಿಗೆ ಸ್ಟಾರ್ಟ್ ಆದಾಗಲೇ ಅವರು ಬಂದಾಗ ಅವರಿಗೆ ಬೇಗ ಗುಣ ಆಗುತ್ತೆ. ಅದನ್ನು ಅವರು ಏನು ಮಾಡ್ತಾರೆ, ಮುಚ್ಚುಮರೆ ಮಾಡ್ತಾರೆ. ಗಂಡನಿಗೆ ಹೇಳಲ್ಲ, ಅಮ್ಮನಿಗೆ ಮಕ್ಕಳು ಹೇಳಲ್ಲ. ಈ ಥರದನ್ನು ಮುಚ್ಚುಮರೆ ಮಾಡಿ ಇಟ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಅವರಿಗೆ ವಿಪರೀತವಾಗಿ ಜಾಸ್ತಿಯಾಗಿ ಬೇರೆ ಯಾವುದಾದ್ರೂ ಒಂದು ಕಂಡೀಷನಿಗೆ ಹೋಗಿ ಅವರಿಗೆ ಬರುವಂಥ ಅಪಾಯದಿಂದ ನಮ್ಮ ಸಾಲ್ಮರ ಆಯುರ್ವೇದ ಕ್ಲಿನಿಕ್ಕಿಗೆ ಬಂದರೆ ಆ ತೊಂದರೆಯಿಂದ ನೀವು ಮುಕ್ತರಾಗ್ಬೋದು ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಏನು ಸಮಸ್ಯೆ ಆಗಿದೆ ಸರ್? ನಮ್ಮ ದೊಡ್ಡ ಮಗನಿಗೆ ಸುಮಾರು ಆಲೆ ಒಂದು 10 ವರ್ಷದಿಂದಲೂ ಅವನಿಗೆ ಪಿಸ್ತೂಲಾಗಿ ತುಂಬ ಮೀರೋಗ್ಬಿಟ್ಟಿತ್ತು. ಗಾಯ ಆಗಿ, ಕೀವಾಗಿ, ಮತ್ತು ಎಲ್ಲ ಕಡೆನೂ ತೋರಿಸಿದ್ವಿ. BGSL ತೋರಿಸ್ದ್ವಿ, ಮೈಸೂರಲ್ಲಿ ತೋರಿಸ್ತೋ, ಮತ್ತು ಇಲ್ಲಿ KC ಜನರಲ್ ಹಾಸ್ಪಿಟ್ಲಲ್ಲಿ ತೋರಿಸ್ತೋ, ಇಲ್ಲಿ ಗಾಯತ್ರಿ ನರ್ಸಿಂಗ್ ರೂಮಲ್ಲಿ ಆಪ್ರೇಷನ್ ಮಾಡಿಸ್ತೋ, ಸುಮಾರು ಕಡೆ ಖರ್ಚು ಮಾಡಿ ಸಾಕಾಗಿ ನಾವು ಮಾಧ್ಯಮದಲ್ಲಿ ನೋಡಿ, TV ಮಾಧ್ಯಮದಲ್ಲಿ ನೋಡಿ ಇಲ್ಲಿ ಭೇಟಿ ಆದ್ವಿ. ಯಾವ ರೀತಿ ಮೆಡಿಸಿನ್ಸ್ ಕೊಡಿಸ್ತಾ ಇದ್ರಿ ಸರ್ ಹೊರಗಡೆ? ನೀವು 10 ವರ್ಷದಿಂದ ನೀವು ತೋರಿಸ್ತಿದ್ದೀನಿ ಅಂತ ಹೇಳಿದ್ರಿ. ಯಾವ ರೀತಿ ಔಷಧಿಗಳು? ಮೇಜರ್ ಆಪ್ರೇಷನ್ ಎಲ್ಲ ಮಾಡಿಸಿದ್ವಿ. ಅವರ ಇಂಗ್ಲೀಷ್ ಮೆಡಿಷನ್ ಮಾತ್ರೆ ಎಲ್ಲ ಕೊಡಿಸಿದ್ವಿ. ಆದರೂ ಏನು ಗುಣ ಆಗಲಿಲ್ಲ. ಅವನಿಗೆ ತುಂಬ ಸಾವು ಬದುಕಿನಲ್ಲಿ ಹೋರಾಟ ಮಾಡ್ತಾ ಇದ್ದ. ಆವಾಗ ಏನಾಯಿತು, ಇಲ್ಲಿ ಮಾಧ್ಯಮದಲ್ಲಿ ಗೊತ್ತಾಗಿ ಇಲ್ಲಿ ಬಂದ್ವಿ ಬೆಂಗಳೂರಿಗೆ ಮಗಳ ಮನೆಗೆ ಬಂದಾಗ ಇಲ್ಲಿ ಕರ್ಕೊಂಬಂದು ತೋರಿಸಿದ್ವಿ. ತುಂಬ ಇವಾಗ ಆ ಔಷಧಿ ತೊಗೊಂಡ್ಮೇಲೆ, ಇವರು ಪುತ್ತೂರು ಔಷಧಿ ತೊಗೊಂಡ್ಮೇಲೆ ತುಂಬ ಗುಣಮುಖನಾಗಿದ್ದಾನೆ. ಸೊ ಯಾವ ರೀತಿ ಔಷಧಿ ಕೊಡ್ತಾರೆ ಸರ್ ಇಲ್ಲಿ ಆಯುರ್ವೇದ ಕ್ಲಿನಿಕ್ ಅಲ್ಲಿ? ಫಸ್ಟ್ನೇ ಸರಿ 10 days ಕೊಡ್ತಾರೆ. ಆಮೇಲೆ ತಿರ್ಗಾ 10 days ಮುಗಿದ್ಮೇಲೆ ತಿರ್ಗಾ ಬರೇಳ್ತಾ ಇದ್ದಾರೆ. ತಿರ್ಗಾ ಬಂದಮೇಲೆ ತಿರ್ಗಾ 20 ದಿವಸಕ್ಕೆ ಮೆಡಿಷನ್ ಕೊಡ್ತಾರೆ. 20 ದಿವಸ ಆದಮೇಲೆ ನಮಗೆ ಗುಣ ಆಯಿತು ಅಂತ ಗೊತ್ತಾದ್ಮೇಲೆ ನಾವೇ ಬಂದು ಮೆಡಿಷನ್ ತೊಗೊಂಡು ಹೋಗ್ತಾ ಇದ್ದೀವಿ. ಈಗ ಹೇಗಿದ್ದಾರೆ ನಿಮ್ಮ ಮಗ? ಈಗ ತುಂಬ ಚೆನ್ನಾಗಿದ್ದಾನೆ. ಆಕ್ಟಿವೇಟಾಗಿ ಕಾರು ಗೀರ್ ಎಲ್ಲ ಓಡಿಸ್ತಾ ಇದ್ದಾನೆ. ಬಸ್ ಇದು ಟಿಪ್ಪರ್ ಓಡಿಸ್ತಾನೆ, ಕಾರ್ ಓಡಿಸ್ತಾನೆ, ಎಲ್ಲ ಚೆನ್ನಾಗಿದ್ದಾನೆ. ಸೊ ಇಂಗ್ಲಿಷ್ ಮೆಡಿಸಿನ್ಸ್ ಫಸ್ಟ್ ತಗೊಂಡಿದೆ ಸರ್. ಇಂಗ್ಲಿಷ್ ಮೆಡಿಸಿನ್ಸ್ಗೂ ಆಯುರ್ವೇದಿಕ್ ಮೆಡಿಸಿನ್ಸ್ಗೂ ಏನು ಅಂದ್ರೆ ಏನಾದರೂ ಅಜಗಜಾಂತರ ಇದೆ? ಇಂಗ್ಲೀಷ್ ಮೆಡಿಷನ್ಗೂ ಇದಕ್ಕೂ ಅಜಗಜಾಂತರ ಇದೆ. ನಾವು ಸುಮಾರು ತಿಂಗಳಾನ್ಗಟ್ಲೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ವಿ. ಆಮೇಲೆ ನೂಲು ಸೂಸ್ತ್ರ ಬಿಡಬೇಕು ಅಂತ BG ನಗರದಲ್ಲಿ ಆಯುರ್ವೇದಿಕ್ಕಲ್ಲಿ ಮಾಡಿದ್ರು. ಅದು ಎಲ್ಲ ಮಾಡಿಸಿ ನೋಡಿದ್ವಿ, ಏನು ಮಾಡಿದ್ರು ಗುಣ ಆಗಲಿಲ್ಲ. ಕೊನೆಗೆ ಇಲ್ಲಿಗೆ ಬಂದ ಮೇಲೆ ನಮಗೆ ಗುಣವಾಗಿದೆ. ಏನು ಪ್ರಾಬ್ಲಮ್ ಆಗಿದೆ? ನಮ್ಮ ಹೆಂಗಸರಿಗೆ ಪೈಲ್ಸ್ ಪ್ರಾಬ್ಲಮ್ ಆಗಿತ್ತು. ಸುಮಾರು ಒಂದು 15-20 ವರ್ಷದಿಂದ ಇತ್ತು. ಎಲ್ಲ ಡಾಕ್ಟರ್ ಸಾಬ್ಗೆ ಹೋದಕ್ಕೆ ಇದು ಏನು ವಾಸಿ ಆಗಿಲ್ಲ. ಇಲ್ಲಿ ಬಂದ ಮೇಲೆ ಒಂದು 3 ತಿಂಗಳಿಗೆ ಚೆನ್ನಾಗಿ ಅಂತ ಆಗಿದೆ ಅಂತ ನಮ್ಗೆ ಕನ್ಫರ್ಮ್ ಆಯಿತು. ಮೊದಲು ತೋರಿಸಿದ್ವಿ, ಆದರೂ ಆ ಮೆಡಿಷನ್ ಏನು ಸರೋಗ್ತಾ ಇಲ್ಲ. ಇವಾಗ ನಮ್ಮ ಮಗ ಯಾರೋ ಅಡ್ರೆಸ್ ಹೇಳಿದರೆ ನಮ್ಮ ಮಗ ಹೇಳ್ದ. ನಮ್ಮ ಮಗನಿಗೂ ಒಂದು ಸ್ಟಾರ್ಟಿಂಗ್ ಆಗಿತ್ತು. ಪೈಲ್ಸ್ ಬಂದಿತ್ತು ನಮ್ಮ ಮಗನಿಗೆ. ಬಂದಿದ್ದ ತಕ್ಷಣ ಇಲ್ಲಿ ತೋರಿಸಿದ ತಕ್ಷಣ ಒಂದು 2-3 ತಿಂಗಳಿಗೆ ವಾಸಿ ಆಗಿತ್ತು. ಅವನು ನೋಡಿಕೊಂಡು ನಮ್ಮ ಹೆಂಗಸನ್ನ ಕರ್ಕೊಂಬಂದ್ವಿ. ನಮ್ಮ ತಾಯಿಂದ ಕರ್ಕೊಂಬಂದು 5 ತಿಂಗಳಿಂದ ಸ್ನಾನ ಒದ್ದಾಡ್ತಾ ಇದ್ವಿ. ಆ ಪೈಲ್ಸ್ ನೋವು, ಹೊಟ್ಟೆ ಉರಿ ಇದೆಲ್ಲ ಇತ್ತು. ಆಮೇಲೆ ಏನೋ ಅಡ್ರೆಸ್ ಹೇಳಿದ್ರು ನಮ್ಮ ಮಗ, ಅದಕ್ಕೆ ಇಲ್ಲಿ ಬಂದು ಕರ್ಕೊಂಡು ಬಂದು ಇಲ್ಲಿ 5 ತಿಂಗಳಾಯ್ತು ಸರ್. 5 ತಿಂಗಳಿಂದ 3 ತಿಂಗಳಿಗೆ ವಾಸಿ ಆಗಿದೆ. ಸ್ವಲ್ಪ ಈಚೆ ಬಂದಿದೆ, ಅದರಿಂದನೇ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಸರ್. ಇನ್ನೆಲ್ಲ ಕ್ಲಿಯರ್ ಆಗಿದೆ, ಇನ್ನೇನು ಪ್ರಾಬ್ಲಮ್ ಇಲ್ಲ. ಏನು ಹೇಳಿಲ್ಲ ಇವರು. ಇದರಲ್ಲೇ ವಾಸಿ ಆಯ್ತದೆ ಅಂತ ಹೇಳಿದ್ರು. ಮೆಡಿಷನ್ ಎಲ್ಲ ವಾಸಿ ಆಗುತ್ತೆ ಸರ್. 2 ಸಲ ಕೊಟ್ಟು ಬೆಳಗಿನ ಜಾವ ರಾತ್ರಿ 2 ಸಲ ಕೊಡಿ. ಒಂದು 10 ದಿನಕ್ಕೊಂದು ಸಲ ಬಂದು ಮಾಡಿಸ್ಕೊಂಡು ಹೋಗಿ ನಾವು ಹೇಳ್ತೀವಿ ನಿಮಗೆ ಅಂತ ಹೇಳಿದ್ರು. ಇವಾಗ 3 ತಿಂಗಳಿಗೆ ಪರವಾಗಿಲ್ಲ. ಅದೇ ಸರ್, ಸ್ಟಾರ್ಟಿಂಗ್ ಅದೇ ಹೇಳ್ತಾ ಇದ್ದೆ ಸರ್. ತುಂಬ ನನಗೆ ತುಂಬ ದುಃಖದಲ್ಲಿ ತುಂಬ ನೋವು ಬರ್ತಾ ಇದೆ, ತುಂಬ ಗುರಿ ಆಗ್ತಾ ಇದೆ ಸರ್ ನನಗೆ. ಇಲ್ಲಿ ಬಂದ ತಕ್ಷಣ ಇವಾಗ ಇದು 8 ಸತಿ ನಾನು ಬರ್ತಾ ಇತ್ತು. ಇವಾಗ 3 ತಿಂಗಳಿಗೆ ನನಗೆ ಕಾಲು ಭಾಗ ಕಡಿಮೆ ಆಯಿತು. ಸರ್, ಕೊನೆಯದಾಗಿ ವೀಕ್ಷಕರು ಏನಾದರೂ ಡೌಟ್ಸ್ ಇದ್ದರೆ
ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಒಂದು ವೇಳೆ? ವೀಕ್ಷಕರಿಗೆ ಏನಾದರೂ ಡೌಟ್ ಇದ್ದರೆ ಅವರು ನಮ್ಮ ಕಸ್ಟಮರ್ ಕೇರ್ ನಂಬರ್ಗೆ ಕಾಲ್ ಮಾಡ್ಬೋದು, ಅವ್ರ ಹತ್ರ ಡಿಸ್ಕಸ್ ಮಾಡ್ಬೋದು. ಡಿಸ್ಕಸ್ ಮಾಡಿಕೊಂಡು ಅವರ ಏನು ಕಷ್ಟ ಇದೆ ಅವ್ರ ಹತ್ರ ಡಿಸ್ಕಸ್ ಮಾಡಿ ನಮ್ಮ ಯಾವುದೇ ಕ್ಲಿನಿಕ್ಕಿಗೆ ಅವರಿಗೆ ವಿಸಿಟ್ ಮಾಡ್ಬೋದು. ಬೆಂಗಳೂರು ಅಕ್ಕಪಕ್ಕದಲ್ಲಿರುವವರಿಗೆ ಬೆಂಗಳೂರಿಗೆ ಬರ್ಬೋದು, ದಕ್ಷಿಣ ಕನ್ನಡ ಅಲ್ಲಿಗೆ ಬರ್ಬೋದು, ಹುಬ್ಳಿಯಲ್ಲಿರುವವರಿಗೆ ಹುಬ್ಳಿಯಲ್ಲಿ ಇದೆ, ರಾಯಚೂರಿಗೆ ಹೋಗ್ಬೋದು, ಮೈಸೂರಿಗೆ ಬರ್ಬೋದು ಅಂತೇಳಿ ಹೇಳ್ತಾ ಇದ್ದೀನಿ.